ತ್ರಿಶೂಲ್, ನೀನ್ ಎಚ್ಚರ ಆಗ್ತಿದ್ಯಾ? ತ್ರಿಶೂಲ್, ನಿನಗೆ ಪ್ರಜ್ಞೆ ಬರ್ತಿದೆ. ತ್ರಿಶೂಲ್, ತ್ರಿಶೂಲ್ ಮಾತಾಡು, ನಿನಗೆ ಪ್ರಜ್ಞೆ ಬರ್ತಿದೆ. ತ್ರಿಶೂಲ್, ತ್ರಿಶೂಲ್ ಮಾತಾಡು. ಇಲ್ಲೋಡು ತ್ರಿಶೂಲ್, 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 ನಿನಗೇನು ಆಗ್ಲಿಲ್ಲ. ಡಾಕ್ಟರ್ ಹೇಳಿದ್ದು ಸುಳ್ಳಾಯ್ತು. ನೀನ್ ಬದುಕ್ಬಿಟ್ಟೆ ತ್ರಿಶೂಲ್, ನೀನ್ ಬದುಕ್ಬಿಟ್ಟೆ. ಇಲ್ಲೋಡು ಮಾತಾಡು ತ್ರಿಶೂಲ್. ತ್ರಿಶೂಲ್, ಯಾಕಿಂತ ನಿರ್ಧಾರ ತಗೊಂಡೆ? ಪ್ರಾಣ ತಕೊಳ್ಳೋಕೆ ಯಾಕೆ ಹೋಗಿದ್ದೆ? ನಿನ್ ಜೀವ ಉಳಿಸೋ ಅಷ್ಟರಲ್ಲಿ ನನ್ ಪ್ರಾಣ ಹೋಗೋ ಹಾಗಾಗಿತ್ತು. ಯಾಕೆ ತ್ರಿಶೂಲ್ ಹೀಗ್ ಮಾಡ್ದೆ? ಯಾಕೆ ಹೀಗ್ ಮಾಡ್ದೆ? ಹೇಳು, ಮಾತಾಡು ತ್ರಿಶೂಲ್. ನಿನ್ನ ತೀರೇಕ ನೋಡಿ ನನಗೆ ಸಾಕಾಗಿದೆ. ಇಲ್ಲ, ನೀ ನನ್ನ ಜೀವನದಲ್ಲಿ ಇರಬಾರ್ದು. ನನ್ನ ಜೀವನದಲ್ಲಿ ನೀನೊಂದು ಕಪ್ಪು ಚುಕ್ಕಿ. ಇವತ್ತೇ ನಿನ್ನನ್ನು ಅಳಿಸಾಕ್ತೀನಿ. ಸಾಯ್ಬೇಕು ನೀನು. ಸತ್ತು ಹೋಗು. ಯಾಕೆ ಶಿವಾನಿ ಹೀಗೆ ಮಾಡ್ತಾ ಇದೀಯಾ? ತ್ರಿಶೂಲ್, ಈ ಪರಿಸ್ಥಿತಿ ನೋಡಿ ನಮ್ಗೆಲ್ಲ ಹೇಗಾಗಿತ್ತು ಗೊತ್ತಾ? ನಮ್ಗೆ ಯಾರಿಗೂ ಕೈ ಕಾಲೇ ಆಡ್ತಿರ್ಲಿಲ್ಲ. ನೀನೇನೋ ಸುಲಭವಾಗಿ ಪತ್ರ ಬರ್ದಿಟ್ಬಿಟ್ಟು ಹೋಗ್ಬಿಟ್ಟೆ. ಅಸಲು ಅದನ್ನ ಓದಿ ನನಗೆ ಹೆಂಗಾಗಿತ್ತು ಗೊತ್ತಾ? ಆದ್ರೆ ನಿನಗೆ ನನ್ನ ನೋವು ಕಾಣಿಸ್ಲೇ ಇಲ್ಲ ಅಲ್ವಾ? ಮಾಡಿದ್ ನೋಡಿ ನನಗೆ ಎಷ್ಟು ಕೋಪ ಬಂದಿತ್ತು ಗೊತ್ತಾ? ಕೆನ್ನೆಗೆ ನನಗ್ ಬಾಸಣ ಅನ್ಸ್ತಿತ್ತು. ಎಷ್ಟು ಕೋಪ ಅಲ್ವಾ ನಿನ್ಗೆ? ಎಷ್ಟು ಕೋಪ ಅಲ್ವಾ? ಹೇಳು ತ್ರಿಶೂಲ್, ಮಾತಾಡು. ಯಾಕೆ ಹೀಗ್ ಮಾಡ್ದೆ? ಹೇಳು. ನನಗಿಂತ ಬೇಡ, ನೀನು ಬೇಡ. ಸಾಯ್ಬೇಕು ನೀನು. ಸತ್ತು ಹೋಗು. ಬಿಡು ನನ್ನ. ಬಿಡು ನನ್ನ. ತ್ರಿಶೂಲ್, ಏನಾಯ್ತು? ಯಾಕೆ ಹಾಗಂದೆ? ನನ್ನ ಜೀವ ತೆಗೆಯೋ ಕೆಲಸ ಮಾಡಿ ಇವಾಗ ಏನಾಗಿ ಅಂತ ಇದೆಯಾ? ಓಹ್, ಇನ್ನು ನನ್ನ ಮಗ ಬದುಕ್ ಬಂದ್ಬಿಟ್ನಲ್ಲ ಅಂತ ಈ ಪ್ರಶ್ನೆನಾ? ಹೇ ತ್ರಿಶೂಲ್, ಯಾಕೆ ಏನೇನೋ ಮಾತಾಡ್ತಿದ್ಯಾ? ನಾನು ಯಾವುದನ್ನು ಮರ್ತಿಲ್ಲ ಶಿವಾನಿ. ಇವನಿಗೆ ತಲೆಗೆ ಏಟ್ ಬಿದ್ದಿದೆ, ಎಲ್ಲ ಮರ್ತೋಗ್ಬಿಟ್ಟಿರತ್ತೆ, ಏನು ನೆನಪನ್ನಿರಲ್ಲ ಅಂತ ಅನ್ಕೊಂಡಿದ್ಯಾ? ಇಲ್ಲ, ನನಗೆಲ್ಲ ನೆನಪಿದೆ ಶಿವಾನಿ. ನೀನು ನನಗೆ ಹೊಡೆದಿದ್ದು, ಜೀಪಿಂದ ಗುದ್ದಿದ್ದು, ಪ್ರಪಾತ ತಳ್ಳಿದ್ದು ಎಲ್ಲ ನೆನಪಿದೆ. ಶಿವಾನಿ, ನಾನು ನಿನಗೆ ಇಷ್ಟ ಇಲ್ಲ, ನನ್ ಕಂಡ್ರೆ ನಿನಗೆ ಆಗೋದಿಲ್ಲ ಅಂತ ನೀನು ಬರೀ ಬಾಯಿ ಮಾತಲ್ಲಿ ಹೇಳೋದನ್ನ ಕೇಳಿ ಇನ್ನು ಹೆದರ್ಸಕ್ಕೆ ಈ ಥರ ಎಲ್ಲ ಹೇಳ್ತಾ ಇದೆಯಾ ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ ಕಂಡ್ರೆ ನಿನಗೆ ಇಷ್ಟೊಂದು ದ್ವೇಷ ಇದೆ ನಾನು ಅನ್ಕೊಂಡಿಲ್ಲ. ನಾನಿನ್ನ ಪ್ರೀತಿಯಿಂದ ಸೇರ್ಬೇಕು ಅಂತ ಬಂದ್ರೆ ನನ್ನ ನೀನು ಶತ್ರು ತರ ನೋಡ್ತೀರ ಶಿವಾನಿ. ಯಾಕೆ ಹೇಳು? ತ್ರಿಶೂಲ್, ನೀನ್ ಏನ್ ಮಾತಾಡ್ತಿದ್ಯೋ ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಅಂತ ಹೇಳ್ಬೇಡ. ನೀನು ಸತ್ಯನ ನಿನ್ ಕೈಲಿ ಅರ್ಗಿಸ್ಕೊಳಕ್ ಆಗ್ತಿಲ್ಲ ಅಂತ ಹೇಳು. ತ್ರಿಶೂಲ್, ದಯವಿಟ್ಟು ನನ್ ಮಾತು ಕೇಳು. ನನ್ಗೆ ಇದು ಯಾವ್ದು ಗೊತ್ತಿಲ್ಲ. ಏನಾಯ್ತಲ್ಲಿ? ಶಿವಾನಿ, ದಯವಿಟ್ಟು ನಾಟಕ ಮಾಡಬೇಡ. ತ್ರಿಶೂಲ್, ಶಿವಾನಿ, ನಾನಿನ್ ಎಷ್ಟು ಪ್ರೀತಿಸ್ತಾ ಇದ್ದೆ,
ಮೊದಲನೇ ಸತಿ ನಿನ್ನ ನೋಡಿದಾಗ್ಲೇ ನೀನ್ ನನ್ನವಳು ಅಂತ ನನ್ನ ಹೃದಯದಲ್ಲಿ ಫಿಕ್ಸ್ ಆಗೋಯ್ತು. ನಿನ್ ಹಿಂದೆ ಬಿದ್ದೆ, ನಿನ್ನ ಕಾಡಿಸ್ದೆ, ನಿನ್ನ ಪ್ರೀತಿಸ್ದೆ, ಇದ್ಯಾವುದನ್ನು ಹೇಳ್ಕೊಳಕ್ಕಾಗದೆ ಒದ್ದಾಡ್ದೆ. ಕೊನೆಗೆ ತ್ರಿವಿಕ್ರಮ್ ಜೊತೆ ನಿನಗೆ ಫಿಕ್ಸ್ ಆಗಿದ್ದ ಮದುವೆನ ನಿಲ್ಲಿಸಿ ನಿನ್ನ ಕೊರಳಿಗೆ ನಾನೇ ತಾಳಿ ಕಟ್ಟಿದೆ. ಯಾಕೆ ಹೇಳು? ಯಾಕೆ? ನಾನು ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೆ ಶಿವಾನಿ. ನಾನು ನಿನ್ ಜೊತೆ ಯಾವತ್ತಾದ್ರೂ ಕೆಟ್ಟದಾಗೆ ನಡ್ಕೊಂಡಿದ್ದೀನ ಶಿವಾನಿ? ಇಲ್ಲ. ಹಾಗೇನಾದ್ರೂ ನನ್ನ ಮನಸ್ಸಲ್ಲಿ ಇತ್ತು ಅಂತಂದ್ರೆ ನಾನು ನಿನ್ನ ಟ್ರಿಪ್ ಕರ್ಕೊಂಡೋಗಿದ್ನಲ್ಲ, ಅವಾಗ ನಾನು ಏನ್ ಬೇಕಾದ್ರೂ ಮಾಡ್ಬೋದಾಗಿತ್ತು. ಅಲ್ಲಿಂದ ವಾಪಸ್ ಬಂದ್ಮೇಲೂ ಸುಳ್ಳು ಹೇಳಿ ನಾನು ನಿನ್ನ ಮದುವೆ ಆಗ್ಬೋದಾಗಿತ್ತು. ಆದ್ರೆ ನಾನು ಆ ಥರ ಎಲ್ಲ ಮಾಡ್ಲಿಲ್ಲ. ನಂದು ನಿಜವಾದ ಪ್ರೀತಿ ಅಂತ ನಾನು ಪ್ರೂವ್ ಮಾಡ್ಕೋಬೇಕಾಗಿತ್ತು. ಅದಕ್ಕೆ ನಿನ್ನ ಮನಸ್ಸಲ್ಲಿ ಪ್ರೀತಿ ಹುಟ್ಟೋ ಹಾಗೆ ಮಾಡೇ ಮಾಡ್ತೀನಿ ಅಂತ ನಾನು ಚಾಲೆಂಜ್ ಮಾಡಿದೆ. ಜೀವನ ಪೂರ್ತಿ ನಿನ್ ಜೊತೆಗೆ ಖುಷಿಯಾಗಿರ್ಬೇಕು ಅಂತ ಅನ್ಕೊಂಡೆ. ಆದ್ರೆ ನೀನೇನ್ ಮಾಡಿದೆ? ನನ್ನನ್ನೇ ಸಾಯಿಸ್ಬೇಕು ಅಂತ ಅನ್ಕೊಂಡೆ ಅಲ್ವಾ? ಅಯ್ಯೋ ತ್ರಿಶೂಲ್, ನನಗೆ ನೀನ್ ಸಾಯಿಸೋದ್ರಿಂದ ಏನ್ ಲಾಭ? ನಾನ್ ಯಾಕಂತ ನೀಚ್ ಕೆಲಸ ಮಾಡ್ಲಿ? ನೀನ್ ಆಸೆ ಪಟ್ಟಂಗೆ ಆ ತಾಳಿನ ಮುಕ್ತಿ ಸಿಗತ್ತಲ್ಲ, ಅದಕ್ಕೆ ನಿನಗೆ ಅದೇ ತಾನು ಬೇಕಾಗಿದ್ದು. ಸುಲಭವಾಗಿ ನಿನಗೆ ಮುಕ್ತಿ ಸಿಗತ್ತೆ ಅಂತ ನೀನು ಆಧಾರ ಮಾಡ್ಕೊಳಕ್ ಹೊರಟಿದ್ದೆ. ಶಿವಾನಿ, ನನ್ನ ಮನೆಯಿಂದ ಹೊರಟಿದ್ದು ನಾನು ಹೇಳ್ದಾಗೆ ನಿನಗೆ ಆ ತಾಳಿಯಿಂದ ಮುಕ್ತಿ ಕೊಡಿಸ್ಬೇಕು ಅಂತಾನೆ. ನನ್ನ ಪತ್ರದಲ್ಲಿ ಬರೆದಿದ್ದು ಅದೇ ಅಲ್ವಾ? ನಾನು ಹೋಗಿ ಬೆಟ್ಟದ ಮೇಲೆ ನಿಂತ್ಕೊಂಡಾಗ್ಲೂ ನನಗೆ ತುಂಬಾ ಅನಿಸ್ತಾ ಇತ್ತು, ನೀನು ವಾಪಸ್ ಬಂದೇ ಬರ್ತೀಯಾ, ನನ್ನ ಪ್ರೀತಿನ ಒಪ್ಕೋತೀಯ ಅಂತ. ನೀನ್ ಬಂದೆ, ನನ್ನ ಪ್ರೀತಿನ ಒಪ್ಕೊಂಡಿದ್ಯಾ ಅಂತ ಓಡ್ ಬಂದು ತಬ್ಕೊಂಡ್ಬಿಟ್ಟೆ. ಖುಷಿಯಲ್ಲಿ ಕುಣಿದಾಡ್ದೆ. ನೀನ್ ಬಂದಿದ್ದೀನಿ ನಿನ್ ಪ್ರೀತಿನ ಒಪ್ಕೊಳ್ಳೋದಕ್ಕಲ್ಲ, ನನ್ನ ಸಾಯಿ ನೀನ್ ಬಂದಿದ್ದೀನಿ. ಶಿವಾನಿ, ನಿನಗೆ ನಾನ್ ಬೇಡ, ನನ್ನ ಪ್ರೀತಿ ಬೇಡ ಅಂತ ಇದ್ದಿದ್ರೆ ನೀನಲ್ಲಿ ಬರದೇ ಬೇಡವಾಗಿತ್ತು. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ನಾನೇ ಪ್ರಾಣ ಕಳ್ಕೊಂಡ್ಬಿಡ್ತಾ ಇದ್ದೆ. ಆಗ್ಲಾದ್ರೂ ಸ್ವರ್ಗದಲ್ಲೋ ನರಕದಲ್ಲೋ ನಿಂತ್ಕೊಂಡು ಅಯ್ಯೋ ಶಿವಾನಿಗೆ ನನ್ನ ಮೇಲೆ ಪ್ರೀತಿ ಹುಟ್ಟಿತ್ತು, ಅವಳು ಬರೋದಕ್ಕೆ ಲೇಟ್ ಆಗೋಯ್ತು ಅಂತ ಅನ್ಕೊಂಡು ನಾನೇ ಸಮಾಧಾನ ಮಾಡ್ಕೋತಾ ಇದ್ದೆ. ಇಲ್ಲ ಇಲ್ಲ ಇಲ್ಲ, ಈಗ ನನ್ನನ್ನ ತಪ್ಪು ತಿಳ್ಕೊಂಡಿದ್ಯಾ? ಮೇಲೆ ಇರಬಾರ್ದು ಅಂತ ಮಾಡಿದ್ದು ನಿಜ ಶಿವಾನಿ. ಸುಮ್ಮನೆ ಸುಳ್ಳು ಹೇಳಿ ವಾದ. ಎಷ್ಟಿಷ್ಟಪಟ್ಟಿದ್ದೆ ಶಿವಾನಿ ನಿನ್ನ. ನಾನು ನೀನ್ ಬೇಕು ಅಂತ ಬಯಸಿದೆ. ನೀನ್ ನನ್ನ ಸಾವನ್ನೇ ಬಯಸಿದೆ. ನಿನ್ ಮನ್ಸಲ್ಲಿ ಪ್ರೀತಿ ಹುಟ್ಟಿಸೋ ಪ್ರಯತ್ನ ಮಾಡಿದೆ. ಆದ್ರೆ ನೀನು ನನ್ನ ಬಗ್ಗೆ ಎಷ್ಟು ದ್ವೇಷ ಬೆಳೆಸ್ಕೊಂಡಿದ್ದೆ. ಅಳು ಬರ್ತಾ ಇದೆ ಶಿವಾನಿ. ನಿನ್ನಲ್ಲಿ ನನಗೆ ಪ್ರೀತಿ ಹುಡ್ಸಕ್ ಆಗ್ಲಿಲ್ಲ ಅಂತಲ್ಲ, ನನ್ನಲ್ಲಿರೋ ಪ್ರೀತಿನೂ ನೀನು ಸಾಯಿಸ್ಬಿಟ್ಟಿಯಲ್ಲ ಅಂತ. ಸಾಯಿಸ್ಬಿಟ್ಟಿಯಲ್ಲ ಅಂತ. ಇಲ್ಲ ತ್ರಿಶೂಲ್, ಶಿವಾನಿ ಪ್ಲೀಸ್. ತ್ರಿಶೂಲ್, ತ್ರಿಶೂಲ್, ಹೇಗಿದ್ದೀರಾ? ಹುಷಾರಾದ್ರ? ನನ್ಗಂತೂ ನಿಮ್ ಪರಿಸ್ಥಿತಿ ನೋಡಿ ತುಂಬಾ ಗಾಬರಿ ಆಗೋಗಿತ್ತು. ನೀವು ಬೇಗ ಹುಷಾರಾಗ್ಲಿ ಅಂತ ನಾನು ದೇವ್ರ ಹತ್ರ ಎಲ್ಲ ಬೇಡ್ಕೊಂಡಿದ್ದೆ. ನೀವ್ ಯಾಕೋ ಒಂಥರ ಇರೋ ಹಾಗಿದೆ, ಏನಾಯ್ತು? ಏನಿಲ್ಲ ತ್ರಿಶೂಲ್, ಇವಾಗ ಎಲ್ಲ ಸರಿ ಹೋಗಿದ್ಯಲ್ಲ, ನೀವ್ ಬಯಸಿದ್ದೆಲ್ಲ ಸಿಕ್ಕಿದೆ. ನಿಮ್ ಸಂಸಾರ ಶುರುವಾಗಿದೆ, ಶಿವಾನಿ ಸಿಕ್ಕಿದಾಳೆ, ಇನ್ನು ನೀವ್ ಖುಷಿಯಾಗೇ ಇರ್ಬೇಕಲ್ವಾ? ಎಲ್ಲ ನಾವು ಅನ್ಕೊಂಡಂಗೆ ಇರಲ್ವಲ್ಲ. ಕೆಲವೊಂದ್ಸರಿ ನಮ್ಮ ಊಹೆಗೂ ಮೀರಿದ ಕೆಲವೊಂದಿರುತ್ತೆ. ಅಂದ್ರೆ ನಾವು ಕೆಲವೊಬ್ಬರನ್ನ ನಮ್ಮವರು ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಆದರೆ ಅದು ಸುಳ್ಳು ಅಂತ ಗೊತ್ತಾದಾಗ ಫೀಲಿಂಗ್ ಇದೆಯಲ್ಲ,
ಅದು ಬೇರೆನೆ. ಅಂಥದ್ದೇನಾಯ್ತು? ಸದಾ ನಗ್ನಗ್ತಾ ಇರೋ ನೀವೇ ಈ ಥರ ಮಾತಾಡಿದ್ರೆ? ಪರಿಸ್ಥಿತಿ ಅನ್ನೋದು ಎಲ್ಲನೂ ಬದಲಾಯಿಸುತ್ತೆ, ಈಗ ನನ್ನನ್ನು ಕೂಡ. ತ್ರಿಶೂಲ್, ನೀವಂತೂ ನಿಮ್ಗೆ ಏನಾಗಿದೆ ಅಂತ ಹೇಳ್ತಾ ಇಲ್ಲ. ಶಿವಾನಿಯಲ್ಲಿ ಅವಳನ್ನೇ ಕೇಳ್ತೀನಿ. ಅವಳೆಲ್ಲ ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಅವಳು ನಿಮ್ಮ ಹೆಂಡತಿ ಅಲ್ವಾ? ಅವಳ ಬಗ್ಗೆ ನನಗೇನು ಕೇಳಬೇಡಿ ಪ್ಲೀಸ್. ತ್ರಿಶೂಲ್, ಮಾಯ ಅವರೇ ಪ್ಲೀಸ್, ಅವಳ ಹೆಸರು ಎತ್ತಬೇಡಿ. ನನ್ನ ಮನ್ಸು ಯಾಕೋ ಸರಿ ಇಲ್ಲ. ನಾನು ಯಾಕೋ ತಪ್ಪು ಮಾಡ್ಬಿಟ್ಟೆ ಅಂತ ಅನಿಸ್ತದೆ. ಅಂದ್ರೆ ನೀವೇನ್ ತಪ್ಪು ಮಾಡಿದ್ರಿ? ನನ್ನ ಕಂಡ್ರೆ ಅವಳಿಗೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತಿದ್ರು ಅವಳ ಹಿಂದೆ ಹೋದೆ. ಅವಳು ನನಗೆ ಸಿಗ್ಬೋದು ಅಂತ ಆಸೆನೂ ಇಟ್ಕೊಂಡಿದ್ದೆ. ಇವಾಗೆಲ್ಲ ಸುಳ್ಳು ಅಂತ ಅನಿಸ್ತಾ ಇದೆ. ನೀವ್ ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀರಾ? ನಿಮ್ ಮದ್ವೆ ಬಗ್ಗೆನಾ? ಹಾಗೆ ಅನ್ಕೊಳ್ಳಿ. ಅಲ್ಲ, ಇವಾಗ ಅಂಥದ್ದೇನಾಯ್ತು? ಏನಿಲ್ಲ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಇವಾಗ ನನ್ನ ಮನಸ್ಸು ಸರಿ ಇಲ್ಲ. ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ಒಂದು ಸ್ವಲ್ಪ ಹೊತ್ತು ನನಗೆ ಒಂಟಿಯಾಗಿರೋದಕ್ಕೆ ಬಿಡಿ. ಆದಿಶೇಷ ಹೀಗೆ ಆಡ್ತಿದ್ದಾನೆ ಅಂದ್ರೆ ನಾನ್ ಅನ್ಕೊಂಡಿದ್ದು ಆಗಿದೆ ಅನ್ನಿಸ್ತಿದೆ. ಶಿವಾನಿ ತ್ರಿಶೂಲ್ ಮಧ್ಯ ಬಿರುಕು ಮೂಡಿದೆ. ಅಬ್ಬಾ, ತ್ರಿಶೂಲ್ಗೆ ಶಿವಾನಿ ಹೆಸರನ್ನ ಎತ್ತೋದು ಇಷ್ಟ ಆಗ್ತಿಲ್ಲ. ಈ ಕಷ್ಟನೇ ಇನ್ನಷ್ಟು ಬಿಕ್ಕಟ್ಟನ್ನ ಮೂಡಿಸಿ ಅವರಿಬ್ರು ಶಾಶ್ವತವಾಗಿ ದೂರ ಆದ್ರೆ ಸಾಕು. ನನ್ನ ಜೀವ ತೆಗೆಯೋ ಕೆಲಸ ಮಾಡಿ ಇವಾಗ ಏನಾಗಿ ಕೇಳ್ತಾ ಇದೆಯಾ? ನೀನ್ ನನಗೆ ಹೊಡೆದಿದ್ದು, ಜೀಪಿಂದ ಗುದ್ದಿದ್ದು, ಪ್ರಪಾತ ತಳ್ಳಿದ್ದು ಎಲ್ಲ ನೆನಪಿದೆ. ನೀನ್ ಬಂದಿದ್ದೀನಿ ನಿನ್ ಪ್ರೀತಿ ನೋಡ್ಕೊಳ್ಳೋದಕ್ಕಲ್ಲ, ನನ್ನ ಸಾಯಿ ನೀನ್ ಬಂದಿದ್ದೀನಿ. ತ್ರಿಶೂಲ್ ಯಾಕೆ ಹೀಗಾಡ್ತಾ ಇದ್ದಾನೆ? ಅಲ್ಲ, ಅವನ್ಗೆ ಹೊಡೆದು ಸಾಯ್ಸಕ್ ನೋಡಿದ್ನಂತೆ. ಎಲ್ಲದಕ್ಕೂ ಕಾರಣ ನಾನೇ ಅಂತೆ. ಯಾಕೆ ಹೀಗೆ ಹೇಳ್ತಾ ಇದ್ದಾನೆ? ಇದೆಲ್ಲ ಆಗಿದ್ ನನ್ನಿಂದ ಅಂತ ನಾನು ಅವನ್ನ ಉಳಿಸ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟೆ. ವಾಸಕ್ಕೆ ಹೇಳಿದ್ದನ್ನ ಕೇಳಿ ದೇವಬನಕ್ಕೆ ಹೋಗಿ ಸಂಜೀವಿನಿ ಬೇರನ್ನ ತಂದು ಅವನ್ಗೆ ಕುಡಿಸ್ದೆ. ನಾನಿಷ್ಟೆಲ್ಲ ಮಾಡಿದ್ರು ಇದಕ್ಕೆಲ್ಲ ಕಾರಣ ನಾನೇ ಅಂತ ಅವ್ನ್ ಯಾಕೆ ಹೇಳ್ದ? ನನಗೆ ಗೊತ್ತಾಗ್ತಿಲ್ಲ. ನನ್ಗೆ ತಾಳಿಯಿಂದ ಮುಕ್ತಿ ಕೊಡ್ಸು ಅಂತ ಕೇಳಿದ್ನೆ ಹೊರತು ಪ್ರಾಣ ಅಪಾಯ ಮಾಡ್ಕೊ ಅಂತ ನಾನ್ ಕೇಳಿದ್ನ? ಆದ್ರೂ ಅವನ್ ಯಾಕೆ ಹಾಗೆ ಹೇಳ್ದ? ದೇವ್ರೆ, ನನಗೊಂದು ಗೊತ್ತಾಗ್ತಿಲ್ವಲ್ಲ, ಏನ್ ನಡೀತಿದೆ ಇಲ್ಲಿ? ನನ್ ಏನು ಮಾಡೇ ಇಲ್ಲ. ಹಾಗಾದ್ರೆ ತ್ರಿಶೂಲ್ಗೆ ಹೊಡೆದಿದ್ಯಾರು? ಅವನ ಸಾಯಿಸಕ್ ನೋಡಿದ್ಯಾರು? ಅಲ್ಲ, ಅವನ್ ಹೇಳ್ತಿರೋದು ನಿಜಾನ ಸುಳ್ಳ? ನನಗೊಂದು ಗೊತ್ತಾಗ್ತಿಲ್ಲ. ಇಲ್ಲ, ನನಗೆ ಯಾಕೋ ಒಂದು ಸುಳ್ಳು ಹೇಳ್ತಾ ಇದ್ದಾನೆ ಅನ್ಸ್ತಿದೆ. ಪರಿಸ್ಥಿತಿನ ಅವನ ಕಡೆ ತಿರುಗಿಸ್ಕೊಳ್ಳೋದಕ್ಕೆ ಅವನು ಯಾವ ರೀತಿ ಬೇಕಾದ್ರೆ ಸುಳ್ಳು ಹೇಳ್ತಾನೆ. ಹಿಂದೆ ಒಂದ್ಸತಿ ಹೀಗೆ ನನ್ನ ಹತ್ರ ವಿಕ್ರಮ್ ನಿಶ್ಚಿತಾರ್ಥ ನಿಲ್ಸೋದಕ್ಕೆ ಸುಳ್ಳು ಹೇಳಿದ್ದ. ಮದುವೆ ಸಮಯದಲ್ಲಿ ಏನು ಮಾಡೋದೇ ಇಲ್ಲ ಅಂತ ಹೇಳಿ ಮೋಸದಿಂದ ನನಗೆ ತಾಳಿ ಕಟ್ಬಿಟ್ಟ. ಈಗಲೂ ಹಾಗೆ ಏನೋ ಮಾಡ್ತಿರ್ತಾನೆ. ನನ್ನ ನಂಬಿಸಿ ನನ್ನ ಹತ್ರ ಕರುಣೆ ಗಿಟ್ಟಿಸ್ಕೋಬೇಕು ಅಂತ ಹೀಗೆ ಮಾಡ್ತಿದ್ದಾನೆ ಅನ್ಸುತ್ತೆ. ಈ ಸತಿ ನಾನು ಯಾವುದೇ ಕಾರಣಕ್ಕೂ ಅದಕ್ಕೆಲ್ಲ ಸೊಪ್ಪು ಹಾಕೋದಿಲ್ಲ. ದೇವ್ರ ದರ್ಶನ ತುಂಬಾ ಚೆನ್ನಾಗಾಯ್ತು. ದೇವ್ರ ದಯದಿಂದ ತ್ರಿಶೂಲ್ ಬೇಗ ಹುಷಾರಾದ್ರೆ ಸಾಕು. ಅಮ್ಮೋರೆ, ನಾನು ಮೊದಲು ಹೋಗಿ ತ್ರಿಶೂಲ್ನ ನೋಡ್ಕೊಂಡು ಬರ್ತೀನಿ. ಮಧು, ನಾನು ಬರ್ತೀನಿ, ತ್ರಿಶೂಲ್ನ ನೋಡ್ಬೇಕು. ಸರಿ ಅಮ್ಮೋರೆ. ತ್ರಿಶೂಲ್ ಮಗನೇ, ನೀನು ಹುಷಾರಾಗಿದ್ಯೇನೋ? ಏನೋ ಇದೆಲ್ಲ, ಯಾಕೆ ಹೀಗ್ ಮಾಡ್ಬಿಟ್ಟ? ಅಲ್ಲಿಗೆ ಯಾಕೆ ಹೋದೆ ನೀನು? ನಾವ್ ಯಾರು ನೆನ್ಪಾಗ್ಲಿಲ್ವಾ? ನಿನ್ ಮನೆಗ್ ಬಂದಾಗ ಹೇಗಿದ್ದೆ ಗೊತ್ತೇನು? ನಿನ್ ಮೈ ಕೈ ಎಲ್ಲ ರಕ್ತ. ಈ ತರ ಕೆಲಸ ಮಾಡಕ್ಕೆ ನಿನಗೆ ಹೇಗೋ ಮನ್ಸು ಬಂತು? ಜೀವನದ ವಿಷಯದಲ್ಲಿ ಹುಡುಗಾಟ ಆಡ್ಬೇಡ ತ್ರಿಶೂಲ್. ಬುದ್ಧಿ ಇಲ್ವಾ ನಿನಗೆ? ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ಜೀವನ ಅನ್ನೋದು ಮೊಬೈಲ್ ಗೇಮ್ ಅನ್ಕೊಂಡ್ಬಿಟ್ಟಿದ್ದಾನೆ ಅನ್ಸುತ್ತೆ.
ಅದ್ರಲ್ಲಿ ಗೇಮ್ ಓವರ್ ಆದ್ರೆ ಮತ್ತೆ ಗೇಮ್ ಆಡ್ಬೋದು, ಆದ್ರೆ ಜೀವನದಲ್ಲಿ ಜೀವ ಹೋದ್ರೆ ಮತ್ತೆ ಬರಲ್ಲ. ಗೋಟಕ್ ಅರ್ಥ ಆಯ್ತಾ? ಇವನ್ಗೇನು, ನಾವ್ ಯಾರಾದ್ರೂ ಸತ್ತಿದ್ರೆ ಇವನ್ಗೆ ಅವಾಗ ಗೊತ್ತಾಗ್ತಿತ್ತು. ಮಾ ಆಯ್ತು ಬಿಡಮ್ಮ, ಮಾತಾಡಲ್ಲ, ಮಾತಾಡ್ಬೇಡ, ಬಿಡ್ತವನು. ಮಧುಮತಿ, ತುಂಬ ಗರ್ಭಿಣಿ ನೀನು, ಯಾಕಮ್ಮ ಹೀಗೆ ಮಾತಾಡ್ತೀಯ? ಮತ್ತಿನ್ನೇನಮ್ಮ, ಇವನ್ ಕೊಡೋ ನೋವು ಅಂತ ಮಾತನ್ನೇ ಆಡ್ಸೋದು. ಯಾಕಮ್ಮ ಹೀಗೆ ಮಾತಾಡ್ತೀಯ? ಈಗ ಅವನು ಹುಷಾರಾಗಿದ್ದಾನೆ ತಾನೆ? ನೋಡು, ದೇವ್ರ ಕುಂಕುಮನ ಅವನ ಹಣೆಗೆ ಹಚ್ಚಮ್ಮ, ಹಚ್ಚೆ.